ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ಮುಂದುವರೆದು ಮಾಡೆಲ್ ಕ್ವಶನ್ ಪೇಪರ್, ಎರಡನೇ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. 121ನೇ ಪ್ರಶ್ನೆ, ಕಾಂತದ ನಿಜವಾದ ಪರೀಕ್ಷೆ ಅಂದ್ರೆ ಏನು? ಕಾಂತ ಧ್ರುವಗಳ ಪರೀಕ್ಷೆ, ವಿಕರ್ಷಣೆ ಪರೀಕ್ಷೆ, ಆಕರ್ಷಣೆ ಪರೀಕ್ಷೆ, ದಿಕ್ಕು ಪರೀಕ್ಷೆ. ನೋಡಿ, ಕಾಂತದ ನಿಜವಾದ ಪರೀಕ್ಷೆ ಅಂತ ಹೇಳಿದ್ರೆ 121ನೇ ಪ್ರಶ್ನೆ ವಿಕರ್ಷಣೆ ಪರೀಕ್ಷೆ. ಎರಡನೇದು, ಎನ್ ಸಂಖ್ಯೆಯ ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ದೊರೆಯುವಂತಹ ಒಟ್ಟು ರೋಧ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ, ನೋಡಿ, ಎನ್ ಸಂಖ್ಯೆಯ ರೋಧಕಗಳನ್ನ ಸಮಾಂತರವಾಗಿ ಸಂಪರ್ಕಿಸಿದಾಗ ದೊರೆಯುವಂತಹ ಒಟ್ಟು ರೋಧನ N/R ಆಗಿರುತ್ತೆ. ಓಕೆ, ರಾಯಚೂರಿಗೆ ನೀನು ಪ್ರವಾಸದ ಮೇಲೆ ಹೋದರೆ ಅಲ್ಲಿ ನೀನು ನೋಡುವ ವಿದ್ಯುತ್ ಸ್ಥಾವರ ಯಾವುದು? ರಾಯಚೂರಿಗೆ ಹೋದ್ರೆ ಅಲ್ಲಿ ಏನಿರುತ್ತೆ? ದಟ್ ಇಸ್ ಉಷ್ಣ ವಿದ್ಯುತ್ ಸ್ಥಾವರವನ್ನ ನೋಡ್ಬೋದು. ಪಳಿಯುಳಿಕೆ ಇಂಧನಗಳು ಈ ಶಕ್ತಿಯ ಆಕಾರಗಳಾಗಿವೆ. ಯಾವುದು? ಪಳಿಯುಳಿಕೆ ಇಂಧನಗಳು ನವೀಕರಿಸಬಹುದಾದ, ನವೀಕರಿಸಲಾಗದ, ಮುಗಿದು ಹೋಗದ ಮತ್ತೆ ಪರ್ಯಾಯ ಅಂತ ಇದೆ. ಉತ್ತರ ಬಂದು ನವೀಕರಿಸಲಾಗದ ಪಳಿಯುಳಿಕೆ ಇಂಧನಗಳು. ಆಯ್ತಾ? ಇವು ನವೀಕರಿಸಲಾಗದ ಶಕ್ತಿಯ ಆಕಾರಗಳಾಗಿವೆ. 125ನೇ ಪ್ರಶ್ನೆ, ಎರಡು ಬಿಂದುಗಳ ನಡುವೆ ಎರಡು ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. ಕೆಳಗಿನ ಯಾವ ಭೌತ ಪರಿಮಾಣ ಬದಲಾಗುವುದಿಲ್ಲ? ವಿಭವಾಂತರ, ವಿದ್ಯುತ್, ರೋಧನಶೀಲತೆ ಮತ್ತೆ ರೋಧಕ. 125ನೇ ಪ್ರಶ್ನೆಗೆ ಉತ್ತರ ವಿಭವಾಂತರ ಆಗಿರುತ್ತೆ. ಏಕರೂಪ ವೃತ್ತಿಯ ಪಥದಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಸ್ಥಿರವಾಗಿದೆ, ವೇಗೋತ್ಕರ್ಷಗೊಳ್ಳುತ್ತಿದೆ. ವೇಗೋತ್ಕರ್ಷ 0 ಆಗಿದೆ, ವೇಗ 0 ಆಗಿದೆ. 126ನೇ ಪ್ರಶ್ನೆಗೆ ಉತ್ತರ ಬಂದು ದಟ್ ಇಸ್ ವೇಗೋತ್ಕರ್ಷಗೊಳ್ಳುತ್ತಿದೆ. ನೋಡಿ, ಏಕರೂಪ ವೃತ್ತಿಯ ಪಥದಲ್ಲಿ ಚಲಿಸ್ತಾ ಇರುವಂತಹ ಕಾಯ ಯಾವಾಗ್ಲೂ ವೇಗೋತ್ಕರ್ಷಗೊಳ್ತಾ ಇದೆ ಅಂತ. ನ್ಯೂಟನ್ನ ಚಲನೆಯ 1ನೇ ನಿಯಮಕ್ಕೆ ಉದಾಹರಣೆ ಯಾವುದು? ವಾಹನ ತಕ್ಷಣ ಚಲಿಸಿದಾಗ ಪ್ರಯಾಣಿಕರು ಹಿಂದಕ್ಕೆ ಬಾಗ್ತಾರೆ. ಈಜುಗಾರ ಹಿಂದಕ್ಕೆ ನೀರನ್ನು ತಳ್ಳಿದಾಗ ಮುಂದೆ ಚಲಿಸ್ತಾನೆ. ಚಲಿಸುತ್ತಿರುವ ಚೆಂಡಿನ ಮೇಲೆ ಬಲ ಪ್ರಯೋಗಿಸಿದಾಗ ಮತ್ತಷ್ಟು ವೇಗವಾಗಿ ಚಲಿಸುತ್ತದೆ. ಹಿಂಭಾಗಕ್ಕೆ ಬೆಂಕಿ ಮತ್ತು ಹೊಗೆ ಹೊಗಳುತ್ತಾ ರಾಕೆಟ್ ಮುಂದಕ್ಕೆ ಚಲಿಸುತ್ತದೆ. ಉತ್ತರ ಬಂದು ನೋಡಿ 127ನೇ ಪ್ರಶ್ನೆ, ನ್ಯೂಟನ್ ಚಲನೆಯ 1ನೇ ನಿಯಮಕ್ಕೆ ಉದಾಹರಣೆ. ವಾಹನ ತಕ್ಷಣ ಚಲಿಸಿದಾಗ ಪ್ರಯಾಣಿಕರು ಹಿಂದೆ ಬಾಗ್ತಾರೆ. ಓಕೆ, ಅಂದ್ರೆ ಅಲ್ಲಿವರೆಗೂ ಆ ಟ್ರೆಸ್ಟ್ ಅಲ್ಲಿ ಇದ್ದಿದ್ದು ಏನಾಗುತ್ತೆ? ಓಕೆ, ಅವರು ಮುಂದಕ್ಕೆ ಬಾಗ್ತಾರೆ, ಹೌದಲ್ವಾ? ಸೊ ವಾಹನ ತಕ್ಷಣ ಚಲಿಸಿದಾಗ ಪ್ರಯಾಣಿಕರು ಹಿಂದಕ್ಕೆ ಬಾಗುತ್ತಾರೆ. ದಿಸ್ ಇಸ್ ನ್ಯೂಟನ್ಸ್ ಫಸ್ಟ್ ಲಾಗೆ ಉದಾಹರಣೆ. ಇನ್ನು 128ನೇ ಪ್ರಶ್ನೆ, ಸಮೀಪ ದೃಷ್ಟಿ ಸರಿಪಡಿಸಲು ಈ ಮಸೂರ ಬಳಸ್ತಾರೆ. ಸಮೀಪ ದೃಷ್ಟಿ ಅಂದ್ರೆ ಏನು? ಸಮೀಪದಲ್ಲಿರುವಂತದ್ದು ಮಾತ್ರನೇ ಕಾಣುತ್ತೆ, ದೂರ ಇರೋದು ಕಾಣಲ್ಲ. ಹಾಗಿದ್ದಾಗ ಸಮೀಪ ದೃಷ್ಟಿ ಅಂತ ಹೇಳ್ತಾರೆ. ಹಾಗಾದ್ರೆ ಅದನ್ನ ಸರಿಪಡಿಸೋದು ಅಂದ್ರೆ ಅದರ ಅರ್ಥ ಸಮೀಪ ದೃಷ್ಟಿನೂ ಕಾಣಬೇಕು, ಮುಂದೆ ಅಂದ್ರೆ ದೂರದೃಷ್ಟಿನೂ ಕಾಣಬೇಕು. ಈ ರೀತಿ ಇರೋದನ್ನ ಸರಿಪಡಿಸೋದು ಅಂತ ಹೇಳ್ತಾರೆ. ಹಾಗಾದ್ರೆ ಅದಕ್ಕೆ ಯಾವ ಒಂದು ಮಸೂರವನ್ನ ಬಳಸ್ತಾರೆ? ಯಾವುದು? ನಿಮ್ನ ದರ್ಪಣವನ್ನ ಬಳಸ್ತಾರೆ. ಓಕೆ, ಇವುಗಳಲ್ಲಿ ಗಂಟು ಸಂತಾನೋತ್ಪತ್ತಿಯ ಭಾಗ ಯಾವುದು? ಅಂಡಾಶಯ, ಗರ್ಭಾಶಯ, ಅಂಡನಳಿಕೆ ಮತ್ತೆ ವೃಷಣ ಅಂತ ಇದೆ. ಉತ್ತರ ಏನು? ವೃಷಣ. ನೀರಿನ ಗಡಸುತನ ಪತ್ತೆ ಹಚ್ಚೋದಕ್ಕೆ ಮಾರ್ಜಕವನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮಾರ್ಜಕ ಯಾವ ನೀರಿನಲ್ಲಿಯೂ ನೊರೆ ಕೊಡುವುದಿಲ್ಲ. ಮಾರ್ಜಕ ಎಲ್ಲಾ ನೀರಿನಲ್ಲೂ ನೊರೆ ಕೊಡುತ್ತೆ. ಮಾರ್ಜಕದ ಬೆಲೆ ಜಾಸ್ತಿ. ಮಾರ್ಜಕ ಮಾಲಿನ್ಯ ಉಂಟು ಮಾಡುತ್ತೆ. ಏನು ಇದರ ಉತ್ತರ ಏನಾಗಿರುತ್ತೆ? ದಟ್ ಇಸ್ ಇದು ಎಲ್ಲಾ ನೀರಿನಲ್ಲೂ ನೊರೆ ಕೊಡುತ್ತೆ. ಹಾಗಾಗಿ ನೀರಿನ ಗಡಸುತನವನ್ನ ಪತ್ತೆ ಹಚ್ಚೋದಕ್ಕೆ ಅಂದ್ರೆ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಹೇಳ್ತೀವಿ, ಅದನ್ನ ಪತ್ತೆ ಹಚ್ಚೋದಕ್ಕೆ ಮಾರ್ಜಕಗಳನ್ನ ಬಳಸೋದಿಲ್ಲ. ಯಾಕೆ ಅಂದ್ರೆ ಅವು ಎಲ್ಲಾ ನೀರಿನಲ್ಲೂ ನೊರೆ ಕೊಡುತ್ತೆ, ಅದಕ್ಕೋಸ್ಕರ. ಆಯ್ತಾ? ಅದು ಬಿಟ್ಟು ಅದು ಯಾವ ನೀರಿನಲ್ಲೂ ನೊರೆ ಕೊಡೋದಿಲ್ಲ ಅಂತಾನೋ, ಅಥವಾ ಮಾರ್ಜಕದ ಬೆಲೆ ತುಂಬಾ ಜಾಸ್ತಿ ಇದೆ ಅಂತಾನೋ, ಅಥವಾ ಮಾರ್ಜಕ ಮಾಲಿನ್ಯ ಉಂಟು ಮಾಡುತ್ತೆ ಅಂತಾನೋ, ಇವು ಎಲ್ಲ ಕಾರಣ ಅಲ್ಲ. ಅದು ಎಲ್ಲಾ ನೀರಿನಲ್ಲೂ ನೊರೆ ಕೊಡೋದ್ರ ಕಾರಣ. ಆಮೇಲೆ ನೀರಿನ ಗಡಸುತನ ನಾವು ಟೆಸ್ಟ್ ಮಾಡ್ಬೇಕಂದ್ರೆ ಅಲ್ಲೂ ಕೂಡ ಅದು ನೊರೆ ಕೊಡುತ್ತಲ್ವಾ. ಸೊ ಹಾಗಾಗಿ ಅದನ್ನ ಬಳಸೋದಿಲ್ಲ. ಇನ್ನು ನರ ಅಂಗಾಂಶದ ಮೂಲ ಘಟಕ, ನರ ಅಂಗಾಂಶದ ಮೂಲ ಘಟಕ ಯಾವುದು? ನರಕೋಶನೇ ನರಾಂಗಾಂಶದ ಮೂಲ ಘಟಕ. ಯಾವುದೇ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿರುವ ಜೀವಿಗಳು ಭಕ್ಷಕರು, ವಿಘಟಕರು, ಉತ್ಪಾದಕರು ಮತ್ತೆ ಮಾಂಸಾಹಾರಿಗಳು ಅಂತ ಇದೆ. ಉತ್ತರ ಬಂದು ದಟ್ ಇಸ್ ಉತ್ಪಾದಕರು ಯಾವಾಗ್ಲೂ ಮೊದಲ ಪೋಷಣ ಸ್ತರದಲ್ಲಿ ಇರ್ತಾರೆ. ಓಝೋನ್ ಪದರದ ನಾಶಕ್ಕೆ ಕಾರಣವಾದ ಪ್ರಮುಖ ಮಾಲಿನ್ಯಕಾರಕ ಯಾವುದು? 133ನೇ ಪ್ರಶ್ನೆ ಯಾವುದು? ಕ್ಲೋರೋಫ್ಲೂರೋ ಕಾರ್ಬನ್. ಓಝೋನ್ ಪದರದ ನಾಶಕ್ಕೆ ಕಾರಣವಾದಂತಹ ಪ್ರಮುಖ ಮಾಲಿನ್ಯಕಾರಕ.
ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ಲೋಹ ಬಳಸೋದಕ್ಕೆ ಮುಖ್ಯ ಕಾರಣ ಏನು? 134ನೇ ಪ್ರಶ್ನೆ. ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ಯಾಕೆ ಬಳಸ್ತಾರೆ? ಅದು ಕಡಿಮೆ ಬೆಲೆ ಇದೆ ಅಂತನಾ ಅಥವಾ ಹೆಚ್ಚು ಬೆಲೆ ಅಂತನಾ? ಇವೆರಡಂತೂ ಅಲ್ವೇ ಅಲ್ಲ. ಅಥವಾ ಅದು ಸುಲಭವಾಗಿ ದೊರೆಯುತ್ತೆ ಅಂತನಾ ಅಥವಾ ಹೆಚ್ಚು ರೋಧ ಮತ್ತು ಕರಗುವ ಬಿಂದು ಹೊಂದಿದೆ ಅಂತನಾ? ಏನು? ಎಸ್, ಅದಕ್ಕೆ ಹೆಚ್ಚು ರೋಧ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಕರಗುವ ಬಿಂದು ಕೂಡ ಹೊಂದಿದೆ, ಅದಕ್ಕೋಸ್ಕರ. ಇನ್ನು ಇವುಗಳಲ್ಲಿ ತ್ರಿಪರಮಾಣೀಯ ಅಣು ಯಾವುದು? ಓಕೆ, ಟ್ರೈವೇಲೆಂಟ್ ಅಂತ ಹೇಳ್ತೀವಿ. ದಟ್ ಇಸ್ ಓಝೋನ್. ಯಾಕೆಂದ್ರೆ ಅದು O3 ಅಲ್ವಾ, ಅದಕ್ಕೋಸ್ಕರ. 136ನೇ ಪ್ರಶ್ನೆ. ಲೋಹೀಯ ಆಕ್ಸೈಡ್ಗಳು ಸಾಮಾನ್ಯವಾಗಿ ಆಮ್ಲೀಯ ಆಕ್ಸೈಡ್, ಪ್ರತ್ಯಾಮ್ಲೀಯ ಆಕ್ಸೈಡ್, ತಟಸ್ಥ ಆಕ್ಸೈಡ್ ಎಲ್ಲವೂ ಅಂತ ಇದೆ. ಉತ್ತರ ಏನು? ಆಮ್ಲೀಯ ಆಕ್ಸೈಡ್. ಉತ್ತರ ಯಾವುದು? 136ನೇ ಪ್ರಶ್ನೆ. ಲೋಹೀಯ ಆಕ್ಸೈಡ್ಗಳು ಸಾಮಾನ್ಯವಾಗಿ ಏನಾಗಿರ್ತವೆ? ಲೋಹೀಯ ಆಕ್ಸೈಡ್ ಅಂದ್ರೆ ಮೆಟಲ್ ಆಕ್ಸೈಡ್ಸ್ ಯಾವಾಗ್ಲೂ ಏನಾಗಿರ್ತವೆ? ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗಿರ್ತವೆ. ಓಕೆ, ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಅಂದ್ರೆ ಏನು? ಬೇಸಿಕ್ ಆಕ್ಸೈಡ್ಗಳಾಗಿರ್ತವೆ. ಓಕೆ, ಬೇಸಿಕ್ ಆಕ್ಸೈಡ್ಸ್ ಅಂದ್ರೆ ಯಾವ? ಮೆಟಲ್ ಆಕ್ಸೈಡ್ಸ್. ಓಕೆ, ಇನ್ನು ನಾನ್ ಮೆಟಲ್ ಆಕ್ಸೈಡ್ಸ್ ಅವೆಲ್ಲವೂ ಆಮ್ಲೀಯ ಆಗಿರ್ತವೆ. ಓಕೆ, ಇನ್ನು ಆವರ್ತಕ ಕೋಷ್ಟಕದಲ್ಲಿ 18ನೇ ವರ್ಗದ ಧಾತುಗಳನ್ನ ಜಡಾನೀಲ ಅಂತ ಕರೆಯೋದಕ್ಕೆ ಕಾರಣ ಏನು? ಯಾಕೆ ಅಂದ್ರೆ ಅವು ಇತರ ಧಾತುಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸೋದ್ರಿಲ್ಲ, ಅದಕ್ಕೋಸ್ಕರ ಅವು ತಟಸ್ಥವಾಗಿ ಇರೋದ್ರ ಕಾರಣ ಜಡಾನಿಲಗಳು ಅಂತ ಹೇಳಿ ಕರೀತಾರೆ. 138ನೇ ಪ್ರಶ್ನೆ. ಆಮ್ಲ ಮಳೆಗೆ ಕಾರಣವಾಗುವಂತಹ ಪ್ರಮುಖ ಮಾಲಿನ್ಯಕಾರಕ ಸಲ್ಫರ್ ಡೈಆಕ್ಸೈಡ್, ಮೀಥೇನ್, ನೀರಾವಿ, ಕಾರ್ಬನ್ ಮಾನಾಕ್ಸೈಡ್ ಅಂತ ಇದೆ. ಉತ್ತರ ನೋಡಿದ ಕೂಡಲೇ ಹೇಳ್ತೀರಾ, ದಟ್ ಇಸ್ ಸಲ್ಫರ್ ಡೈಆಕ್ಸೈಡ್. ಇನ್ನು ಆಧುನಿಕ ಆವರ್ತ ಕೋಷ್ಟಕದ ಪಿತಾಮಹ ಯಾರು? ದಟ್ ಇಸ್ ಮೆಂಡಲಿಯೂಸ್ ಪಿರಿಯಾಡಿಕ್. ಮತ್ತೆ ಮೆಂಡಲಿಯೂ ಅನ್ಕೋತೀರಾ? ನೋ, ದಟ್ ಇಸ್ ಮೋಸ್ಲಿ. ಯಾರು? 139ನೇ ಪ್ರಶ್ನೆ. ದಟ್ ಇಸ್ ಮೋಸ್ಲಿ. ಇವುಗಳಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಹೊಂದಿರುವ ಸಂಯುಕ್ತ ಯಾವುದು? ಕಾರ್ಬನ್ ನಡುವೆ ದ್ವಿಬಂಧ ಅಂದ್ರೆ ಡಬಲ್ ಬಾಂಡ್ ಹೊಂದಿರುವಂತದ್ದು ಯಾವುದು? ಮೀಥೇನಾ, ಈಥೇನಾ, ಪ್ರೋಪೀನ್ ಮತ್ತೆ ಬ್ಯೂಟೇನ್ ಅಂತ ಇದೆ. ಇವೆಲ್ಲ ಮೀಥೇನ್. ಏನ್ ಇದು ಮಾತ್ರ ಏನು, ಹೌದಲ್ವಾ? ಸೊ ಡಬಲ್ ಬಾಂಡ್ ಯಾವುದು? ಉತ್ತರ ಏನು? ಪ್ರೋಪೀನ್. ಮಾನವನ ಬಾಯಿಯ ಜೊಲ್ಲು ರಸದಲ್ಲಿರುವ ಕಿಣ್ವ ಯಾವುದು? ದಟ್ ಇಸ್ ಯಾವುದು? ಅಮೈಲೇಸ್. ಮಾನವನ ಮೂತ್ರದ ಒಣಹುಲ್ಲಿನ ಬಣ್ಣಕ್ಕೆ ಕಾರಣವಾದಂತಹ ವರ್ಣಕ ಯಾವುದು? ದಟ್ ಇಸ್ ಯುರೋಕ್ರೋಮ್. ಪ್ರಭೇದ ಅಂದ್ರೆ ಏನು? ಒಂದೇ ರೀತಿಯ ಅನುವಂಶೀಯ ವಸ್ತುಗಳಿರುವ ಜೀವಿಗಳ ಗುಂಪು, ಬೇರೆ ಬೇರೆ ಅನುವಂಶೀಯ ವಸ್ತುಗಳಿರುವ ಜೀವಿಗಳ ಗುಂಪು, ಒಂದೇ ರೀತಿಯ ಪೋಷಣಾ ವಿಧಾನ ಹೊಂದಿರುವ ಜೀವಿಗಳ ಗುಂಪು, ಒಂದೇ ರೀತಿಯ ಆವಾಸ ಸ್ಥಾನ ಹೊಂದಿರುವ ಜೀವಿಗಳ ಗುಂಪು. ಉತ್ತರ ಏನು? ಒಂದೇ ರೀತಿಯ ಅನುವಂಶೀಯ ವಸ್ತುಗಳಿರುವ ಜೀವಿಗಳ ಗುಂಪು, ಅನುವಂಶೀಯ ವಸ್ತುಗಳಿರುವ ಜೀವಿಗಳ ಗುಂಪು, ಒಂದೇ ರೀತಿಯ. ಓಕೆ, ರಕ್ತದ ಒತ್ತಡವನ್ನು ಅಳೆಯುವುದಕ್ಕೆ ಬಳಸುವಂತಹ ಸಾಧನ ಯಾವುದು? ದಟ್ ಇಸ್ ಸ್ಪಿಗ್ಮೋಮ್ಯಾನೋಮೀಟರ್. 145ನೇ ಪ್ರಶ್ನೆ. NCF 2005 ಆಧಾರಿತ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ಸೇರಿಸಿರುವ ಉದ್ದೇಶ ಏನು? ಜೀವಿ ವೈವಿಧ್ಯತೆಯ ಸಂರಕ್ಷಣೆ, ಪರಿಸರದ ಬಗೆಗಿನ ಕಾಳಜಿ ಮತ್ತು ಸಂರಕ್ಷಣೆ, ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪರಿಸರ ಸಂರಕ್ಷಣೆ ಮತ್ತು ಸಾಂಸ್ಕೃತಿಕ ಪರಿಸರ ಸಂರಕ್ಷಣೆ. ಉತ್ತರ ಏನು? ದಟ್ ಇಸ್ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪರಿಸರ ಸಂರಕ್ಷಣೆ. ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವ ಬಾಹ್ಯ ಜಗತ್ತಿನ ವ್ಯವಸ್ಥೆ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ. ಕುಟುಂಬ, ಸಮವಯಸ್ಕರು, ಒಡ ಹುಟ್ಟಿದವರು, ಶಾಲಾ ಮಂಡಳಿ, ವಿಸ್ತರಿತ ಕುಟುಂಬ, ನೆರೆಹೊರೆಯವರು, ಸಮೂಹ ಮಾಧ್ಯಮ, ಕಾನೂನುಗಳು, ಸಾಂಸ್ಕೃತಿಕ ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ಸ್ಥಿತಿಗಳು. ಯಾವುದು ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವಂತಹ ಬಾಹ್ಯ ಜಗತ್ತಿನ ವ್ಯವಸ್ಥೆ? ಯಾವುದು ನೋಡಿ? ಕುಟುಂಬ, ಸಮವಯಸ್ಕರು, ಒಡ ಹುಟ್ಟಿದವರು. ಇದು ಬಾಹ್ಯ ಜಗತ್ತಿನ ವ್ಯವಸ್ಥೆಗೆ ಬರೋದಿಲ್ಲ, ಹೌದಲ್ವಾ? ಇದೆಲ್ಲ ಫ್ಯಾಮಿಲಿ ಆಗುತ್ತೆ. ಇನ್ನು ಶಾಲಾ ಮಂಡಳಿ, ವಿಸ್ತರಿತ ಕುಟುಂಬ, ನೆರೆಹೊರೆಯವರು, ಸಮೂಹ ಮಾಧ್ಯಮ. ಇಲ್ಲೂ ಕೂಡ ವಿಸ್ತರಿತ ಕುಟುಂಬ ಅಂತ ಬಂದಿದೆ ಅಂದ್ರೆ ಇದು ಕೂಡ ಫ್ಯಾಮಿಲಿ ಅಂತ ಬಂತು ನೋಡಿ. ಇಲ್ಲೂ ಕೂಡ ಅದ್ ಬಂತು. ಆಮೇಲೆ ಕಾನೂನುಗಳು, ಸಾಂಸ್ಕೃತಿಕ ಆರ್ಥಿಕ ವ್ಯವಸ್ಥೆ ಮತ್ತೆ ಸಾಮಾಜಿಕ ಸ್ಥಿತಿಗಳು. ಇಲ್ಲೇನ್ ಬಂತು? ಪೂರಾ ಬಾಹ್ಯ ಜಗತ್ತೇ ಬಂತು. ಆದ್ರೆ ಮಗುವಿನ ಬೆಳವಣಿಗೆ ಅಂತ ಬಂದಾಗ ಶಾಲಾ ಮಂಡಳಿ ಕೂಡ ಮುಖ್ಯ. ಅಂದ್ರೆ ವಿಸ್ತರಿತ ಕುಟುಂಬ ಅಲ್ಲಿ ಉಂಟಾಗುತ್ತೆ, ನೆರೆಹೊರೆಯವರು ಮತ್ತೆ ಸಮೂಹ ಮಾಧ್ಯಮ. ಇಷ್ಟೆಲ್ಲ ಅಂಶಗಳು ಕೂಡ ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವಂತಹ ಬಾಹ್ಯ ಜಗತ್ತಿನ ವ್ಯವಸ್ಥೆಯನ್ನ ಇವು ಉಂಟು ಮಾಡಿ ಕೊಡ್ತವೆ. ಹಾಗಾಗಿ ಉತ್ತರ ಏನು? ಇದು ಮಾತ್ರ ಆಗುತ್ತೆ. ಓಕೆ,
ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ದಟ್ ಇಸ್ ಶಾಲಾ ಮಂಡಳಿ, ವಿಸ್ತರಿತ ಕುಟುಂಬ, ನೆರೆಹೊರೆಯವರು, ಸಮೂಹ ಮಾಧ್ಯಮ. ಇನ್ನು 147ನೇ ಪ್ರಶ್ನೆ, ಮೊಟ್ಟ ಮೊದಲಿಗೆ ವಿಶ್ವ ಪರಿಸರ ದಿನವನ್ನ ಒಂದೇ ಒಂದು ಭೂಮಿ ಎಂಬ ಘೋಷಣೆಯೊಂದಿಗೆ ಆಚರಿಸಿದಂತಹ ವರ್ಷ ಯಾವುದು? 1974. ದಟ್ ಇಸ್ ದ ರೈಟ್ ಆನ್ಸರ್. ಪರಿಸರ ಅಧ್ಯಯನ ಬೋಧನೆಯು ಪ್ರಕ್ರಿಯೆ ಕೌಶಲಗಳನ್ನು ಪ್ರೋತ್ಸಾಹಿಸುತ್ತದೆ. ಈ ಕೆಳಗಿನ ಯಾವ ಅಂಶ ಪ್ರಕ್ರಿಯೆ ಕೌಶಲವಲ್ಲ? ಊಹಿಸುವುದು, ವೀಕ್ಷಿಸುವುದು, ತೀರ್ಮಾನಿಸುವುದು, ಬರೆಯುವುದು. ನೋಡಿ, ಇದರಲ್ಲಿ ಪ್ರಕ್ರಿಯೆ ಕೌಶಲ ಅಲ್ಲ ಅಂತ ಕೇಳಿದ್ದಾರೆ. ಪ್ರಕ್ರಿಯೆ ಕೌಶಲ ಅಲ್ಲ ಅಂದ್ರೆ ಯಾವುದು? ದಟ್ ಇಸ್ ಬರೆಯುವುದೇನಿದೆಯಲ್ಲ, ಇದು ಪ್ರಕ್ರಿಯೆ ಕೌಶಲ ಅಲ್ಲ. ಪರಿಸರ ವ್ಯವಸ್ಥೆಯಲ್ಲಿ ಅಂತರ್ ಸಂಪರ್ಕಿಸಲಾದ ವ್ಯಾಪಕ ಸಂಖ್ಯೆಯ ಸರಪಳಿಗಳು ಒಟ್ಟಾಗಿ ಡ್ಯಾಶ್ ಅನ್ನ ರೂಪಿಸ್ತವೆ. ಏನನ್ನ ರೂಪಿಸ್ತವೆ? ಆಹಾರ ಜಾಲವನ್ನ ರೂಪಿಸ್ತವೆ. ಇನ್ನು ಬಾಲ್ಯಾವಸ್ಥೆಯ ಬೆಳವಣಿಗೆಯಲ್ಲಿ ಮಗುವು ತನ್ನ ದಿನನಿತ್ಯದ ಪರಿಸರದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಸಮಸ್ಯೆ ಬಗೆಹರಿಸುವ ಕೌಶಲ್ಯವನ್ನು ಗಳಿಸಿಕೊಳ್ಳುತ್ತದೆ. ಇಂಥ ಒಂದು ಕ್ಷೇತ್ರ ಯಾವುದು? ಶಾರೀರಿಕ, ಭಾಷಾತ್ಮಕ, ಜ್ಞಾನ ಸಂಬಂಧಿತ ಮತ್ತೆ ಭಾವಾತ್ಮಕ ಅಂತ ಇದೆ. ಉತ್ತರ ಏನು? ಅದು ಪ್ರತಿಕ್ರಿಯಿಸುತ್ತೆ, ಸಮಸ್ಯೆಯನ್ನ ಪರಿಹರಿಸುವಂತಹ ಕೌಶಲ್ಯವನ್ನ ಗಳಿಸಿಕೊಳ್ಳುತ್ತೆ ಅಂದ್ರೆ ದಟ್ ಇಸ್ ಜ್ಞಾನ ಸಂಬಂಧಿತ.